ಸೊ ನಾನು ಚರ್ಚೆನ ಶುರು ಮಾಡ್ತೀನಿ. ಬಿ ಎ ಮೊಯ್ದೀನ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಉನ್ನತ ಶಿಕ್ಷಣ ಸಚಿವರು ಮೊಯ್ದೀನ್ ಅವರೇ. ಈಗ ಸರ್ಕಾರ ಇವತ್ತು 2006ರ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿಯ ಕಾಯ್ದೆಯನ್ನು ನಾವು ಜಾರಿಗೊಳಿಸ್ತೀವಿ, ಅದು ಅನಿವಾರ್ಯ, ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಅಂತ. 2006ರಲ್ಲಿ JDS BJP ಸರ್ಕಾರ ತಂದಂಥ ಆ್ಯಕ್ಟನ್ನು ಇಲ್ಲಿವರೆಗೂ ಅಬೇನ್ಸ್ ಇಟ್ಟು ದಿಢೀರಾಗಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾವ ಉನ್ನತ ಶಿಕ್ಷಣ ಸಚಿವರು ಯಾರು ಚರ್ಚೆ ಮಾಡೋದು ಗೊತ್ತಿಲ್ಲ, ಕಾಮೆಡ್ಕೆ ಜೊತೆ ಚರ್ಚೆ ಮಾಡಿದ್ರ, ರಾತ್ರಿ ಮಾಡಿದ್ರ, ಬೆಳಿಗ್ಗೆ ಮಾಡಿದ್ರ, ಏನು ಇಂಟ್ರೆಸ್ಟ್ ಗೊತ್ತಿಲ್ಲ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನಂತ ಗೊತ್ತಿಲ್ಲ. ಸೊ ಕಾಮೆಡ್ಕೆ ಅಷ್ಟೊಂದು ಬಲಾಢ್ಯ ಆಗಿರೋದ್ರಿಂದ ಈ ರೀತಿಯ ಕಾಯ್ದೆ ಜಾರಿಗೆ ತರಾತುರಿ ಯಾಕೆ? ಸಚಿವರಿಗೆ ಏನು ಆತುರ ಇದೆ? ಸಿದ್ದರಾಮಯ್ಯ ಗೊತ್ತಿಲ್ವಾ? ಸರ್ಕಾರದಲ್ಲಿ ಯಾರೂ ಇಲ್ವಾ? ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಕಾಂಗ್ರೆಸ್ಗೆ ಒಂದು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ತಳಹದಿಯೇ ಸಮಾಜ, ಒಂದು ಸುಸಂಸ್ಕೃತವಾದ, ಸುವ್ಯವಸ್ಥಿತವಾದ ಮತ್ತು ಈಕ್ವಲ್ ಆಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ. ಈ ದಿಸೆಯಲ್ಲಿ ಕೆಲಸ ಮಾಡಬೇಕಂತ ನಾವಿರೋದು. ನಾವು ಅದಕ್ಕಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡೇ ಹಿಂದಿನ ಸರ್ಕಾರ, ವೀರಪ್ಪ ಮೊಯ್ಲಿಯವರ ಸರ್ಕಾರ 94ರಲ್ಲಿ, ಹೌದು 94ನಲ್ಲಿ ಭಾಳ ಧೈರ್ಯದಿಂದ CET ತಂದ್ವಿ. ನಾವು CET ಅನ್ನತಕ್ಕಂಥ ಪ್ರಯೋಗ ಇದೆಯಲ್ಲ, ಇಡೀ ದೇಶದಲ್ಲೇ ಅದೊಂದು ಟ್ರಾನ್ಸ್ಪರೆಂಟ್ ಮಾದರಿ. ಇವತ್ತು ನೀವು ನೋಡ್ತಾ ಇದ್ದೀರಿ, ಹಗರಣಗಳು ಎಲ್ಲ ಕಡೆಯೂ ಹಗರಣಗಳು ಇದ್ದಾಗಲೂ ಕೂಡ CET ಅವರು ತಂದಾಗ ಕೆಲವು ಅದರಲ್ಲಿ ಲೂಪ್ ಹೋಲ್ಸ್ ಇದ್ದವು. ಆಮೇಲೆ ನಾವು ಅಧಿಕಾರಕ್ಕೆ ಬಂದ್ವಿ, ನಾನು ಸೋಮಶೇಖರ್ ಎಲ್ಲ ಎವ್ರಿ ಡೇ CETಗೆ ಹೋಗಿ ಪಾರದರ್ಶಕತೆಯನ್ನು ಕಾಪಾಡೋದ್ರಲ್ಲಿ ಅದಕ್ಕೆ ಒಂದು ಮಜಲನ್ನು ಶುರು ಕೊಟ್ವಿ ನಾವು. ಅದರ ಪರಿಣಾಮವಾಗಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ದಲಿತರ ಮತ್ತೆ ಎಲ್ಲ ಜಾತಿ ಬಡವರು, ಎಲ್ಲ ರೀತಿಯ ಬಡವರು ಕೂಡ ಈ ಕಾರಿಡಾರ್, ಯಾವುದು ಕಾರಿಡಾರ್ ಅವರಿಗೆ ಅಕ್ಸೆಸಿಬಲ್ ಇರಲಿಲ್ಲ. ಮೆಡಿಕಲ್ ಕಾಲೇಜ್, ಹಣ ಇದ್ದವರು ಮಾತ್ರ ಕಾಲೇಜ್, ಹಣ ಇದ್ದವರು ಮಾತ್ರ ಇಂಜಿನಿಯರಿಂಗು, ಹೌದು. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಅವರಿಗೆ ಆಯಿತು. ಇದು ವೀರಪ್ಪ ಮೊಯ್ಲಿ ಅವರ ದೊಡ್ಡ ಕೊಡುಗೆ ಅಂತಲೂ ನಾನು ಹೇಳಿದ್ರೆ ನಿಮ್ಮ ಕಾಲದಲ್ಲಿ ಶುರು ಆಯ್ತದು. ಆದ್ರೂ ಒಂದು ಸಿಸ್ಟಮ್ ಬಂದಿದ್ದು ವೀರಪ್ಪ ಮೊಯ್ಲಿ ಅವರಿಂದಾಗಿ. ಹೌದು. ಇದು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ದೇಶದಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದು ನಮ್ಮ ಹೊರೆ ಅಲ್ಲ, ನಮ್ಮ ಅಸೆಟ್ ಅದು. ಅದನ್ನು ನಾವು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಿ ಇರುವಂಥ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯನ್ನು ಯಾವತ್ತೂ ಕೂಡ ಇದು ಇರಬೇಕು ಮತ್ತು ಈ ವ್ಯವಸ್ಥೆ ಮುಂದುವರಿಬೇಕು ಅನ್ನತಕ್ಕಂಥ ಧೋರಣೆ ನನ್ನದು. ಒಬ್ಬ ಕಾಂಗ್ರೆಸ್ಸಿನ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಹಿಂದಿನ ಒಬ್ಬ ಮಾಜಿ ಸಚಿವ, ನನಗೂ ಕೂಡ ಒಂದು ಅವಕಾಶ ಈ ಉನ್ನತ ಶಿಕ್ಷಣ ಕೆಲಸ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಆವಾಗ ನಾವು ಬೇಕಾದಷ್ಟು ಸುಧಾರಣೆಗಳನ್ನೆಲ್ಲ ತಂದಿದ್ದೇವೆ. ಅದು ಈಗ ಬೇಡ. ನಾನು ದೇವಕರ್ ನಿಮ್ಮನ್ನು ಕೇಳ್ತೀನಿ, ಕಾನೂನು ತಜ್ಞರಾಗಿ, ಶುಲ್ಕ ನಿಗದಿಗಾಗಿ ರಚಿಸಿದಾದಂಥ ಒಂದು ಕಾಯ್ದೆ ಶುಲ್ಕ ದುಬಾರಿ ಆದಾದ್ರೆ ಅರ್ಥ ಏನು ಅಂತ ನಂಗೆ ಅರ್ಥ ಆಗ್ತಲ್ಲ. ಈಗ ಯಾವ ಶುಲ್ಕ ಸಮಾನವಾಗಿರಬೇಕು, ಎಲ್ಲರಿಗೂ ಸಿಗಬೇಕು ಪ್ರವೇಶಾತಿ, ಅದು ಒಂದು ರೀತಿ ಸಮಾನ ಶಿಕ್ಷಣ, ಬಡವರು, ದಲಿತರು, ಹಿಂದುಳಿದವರು, ಶ್ರೀಮಂತರು ಎಲ್ಲರೂ ಕೂಡ ಒಂದು ಶಿಕ್ಷಣ ಸಿಗಲಿ. ನಾನು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ನನ್ನ ಮಗನೂ ಕೂಡ ಓದ್ಬೋದು ಅನ್ನುವಂಥ ಅವಕಾಶಕ್ಕಾಗಿ CET ಬಂದಿದೆ. ಯಾವ ಶುಲ್ಕ ನಿಗದಿ ತಾವು ಸಮಿತಿ ಮಾಡ್ತಿರೋ ದುಬಾರಿ ಶುಲ್ಕ ಆದರೆ ಅರ್ಥ ಏನು ನೋಡಿ? ಮೊದಲನೇದಾಗಿ ಬಹುಶಃ ಮನುಕುಲದ ಇತಿಹಾಸದಲ್ಲಿ CETಯನ್ನು ಒಂದು ಶೈಕ್ಷಣಿಕ ಕ್ರಾಂತಿ ಅಂತ ಕರೆದರು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ, ಶಿವಮೊಗ್ಗ ಜಿಲ್ಲೆಯಿಂದ ಬಂದವ ನಾನು. ಭೂ ಸುಧಾರಣೆಯ ನಂತರ ಒಂದು ವರ್ಗ ಆಸ್ತಿಯಿಂದ ವಂಚಿತವಾಗಿತ್ತು. ಅಂಥ ವರ್ಗ ಕೂಡ CET ಕಾರಣದಿಂದ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದು ಇವತ್ತು ಸಹಸ್ರಾರು ಜನ ನಮ್ಮ ಜಿಲ್ಲೆಯಲ್ಲಿ ಇಂಜಿನಿಯರ್ಗಳಾಗಿ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ ಅಲ್ಲ, ಇಂಜಿನಿಯರ್ಗಳಾಗಿ, ಡಾಕ್ಟರ್ ಕಡಿಮೆ ಬಿಡಿ, ಇಂಜಿನಿಯರ್ಗಳಾಗಿ ಇವತ್ತೇನು ನಮಗೆ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ, ಅಥವಾ ಸಾಫ್ಟ್ವೇರ್ ಕ್ರಾಂತಿ ಆಯಿತು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ, ಅಥವಾ ಇವತ್ತೇನು ಇನ್ಫೋಸಿಸ್, ವಿಪ್ರೋದಂಥ ಮಹಾನ್ ಜೈಂಟ್ಗಳು ಕರ್ನಾಟಕ ಬರಲಿಕ್ಕೆ ಮೂಲ ಕಾರಣ CET. ಈ ವಿಚಾರದಲ್ಲಿ ಬಹುಶಃ ನನಗನ್ಸುತ್ತೆ ಕಳೆದ ಶತಮಾನದ ಒಂದು ಮಹಾನ್ ಕ್ರಾಂತಿಕಾರಿ ಅಂತ ವೀರಪ್ಪ. ಇಲ್ಲ ಹೇಳ್ತೇನೆ. ಆದರೆ ದುರಂತ ಅಲ್ಲ, ಅದರ ದುರಂತ ಏನು ನನ್ನ ಮಿತ್ರರಾದ ರಮೇಶ್ ಬಾಬು ಅವರು ಕೂಡ ಒಪ್ತಾರೆ ಅಂತ ನಾನು ಭಾವಿಸ್ತೇನೆ.
ಎಲ್ಲೋ ಒಂದು ಕಡೆ ನ್ಯಾಯಾಲಯದ ಆಜ್ಞೆಯ ನೆರಳಿನಲ್ಲಿ ಎಸ್ ಇಡೀ CIT ವ್ಯವಸ್ಥೆಯನ್ನೇ ಕಲಸು ಮೇಲೋಗರ ಮಾಡತಕ್ಕಂಥ ಒಂದು ಬಹಳ ಅಪಾಯಕಾರಿ. ಪ್ರಯತ್ನ ನಡೆದಿದೆ. ಮಾನ್ಯ ಮೊಯ್ದೀನ್ ಅವರು ಹೇಳಿದ ಹಾಗೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಕೂಡ ಶಿಕ್ಷಣದ ಹಕ್ಕು ಪ್ರತಿಯೊಬ್ಬ ವಂಚಿತ ವರ್ಗಕ್ಕೆ ಸಿಗಬೇಕು ಅನ್ನೋದು ಒಂದು ಧೋರಣೆ. 1992ರಲ್ಲಿ TMA ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ ಆಯಿತು. 10 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ನಡೆದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ ಆರ್ಟಿಕಲ್ 13ನಲ್ಲಿ ಆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಬಂತು. ನಮಗೆ ಭಾಳ ದುರಂತ ಅನಿಸುತ್ತೆ ಒಂದೊಂದು ಸಾರಿ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತೇಳಿ ಅವ್ರು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಶಿವಮೊಗ್ಗದಲ್ಲಿ ಯಾರು ನಿಜವಾದ ಮೈನಾರಿಟಿ, ಯಾರು ಭಾಷಾ ಅಲ್ಪಸಂಖ್ಯಾತರು ಅಂಬತಕ್ಕಂಥ ಪ್ರಭೇದ ಇದೆಯಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಮಾಡಿದ್ದೇ ಪ್ರಶ್ನಾರ್ಹವಾಗಿದೆ. ರಮೇಶ್ ಅವರೇ, ಜೊತೆಗೆ 2006ರ ಜಡ್ಜ್ಮೆಂಟಲ್ಲಿ 2 ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತಾಯಿತು. ಜಡ್ಜಸ್ ಕಮಿಟಿ, ಹಿಂದೆ ಮುರುಗೋಡು ಸಮಿತಿ ಬಂತು, ಈಗ ಗುಂಜಾಳ ಸಮಿತಿ ಬಂದೆ. ಪ್ರತಿ ವರ್ಷ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಫೀಸಿನ ದರ ಎಷ್ಟಿರಬೇಕು, ಅವರು ಖರ್ಚು ವೆಚ್ಚವನ್ನು ಆಲ್ಮೋಸ್ಟ್ ಫಿಕ್ಸ್ ಮಾಡಬೇಕು ಅಂತ. ಆದರೆ ಈ ಒಂದು CET ಇದ್ದಿದ್ದು 2 CET ಆಯ್ತಲ್ಲ. ಕಾಮೆಡ್ಗೆ ಸಪ್ರೇಟ್ ಕಾಮೆಡ್ಗೆ ಆದ ತಕ್ಷಣವೇ ಆ ಒಂದು CET ಇದ್ದಿದ್ದು 2 CET ಆಗಿದ್ದರಿಂದ ಸರ್ಕಾರದ ನಿಯಂತ್ರಣ ಅಡ್ಮಿಷನ್ನಲ್ಲಿ ತಪ್ಪೋಗಿದೆ. ಸರ್ಕಾರದ ನಿಯಂತ್ರಣ ಯಾಕೆ ಇರಬೇಕು ಅಂತ ನಾವು ಭಾವಿಸ್ತೇವೆ ಅಂತಂದ್ರೆ ಎಲ್ಲ ವರ್ಗಗಳಿಗೆ ಅವಕಾಶ ಸಮಾನ ಅವಕಾಶ ಸರ್ಕಾರ. ರಮೇಶ್ ಅವರೇ, ಈಗ ಕಾಮೆಡ್ಗೆ CET ಮೂಲಕ ತನ್ನ ಪ್ರವೇಶವನ್ನು ಮಾಡ್ಕೊಳ್ಳೋ ಅವಕಾಶ ಕೊಡ್ತು. ಒಂದು ಹಂತದಲ್ಲಿ ಕೈ ಚೆಲ್ಬಿಟ್ಟು ಸರ್ಕಾರ ನಿಮ್ಮ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಅಂತೇಳಿ ಅವ್ರಿಗೊಂದು ಸಪ್ರೇಟ್ ಆದ ರತ್ನಗಂಬಳಿ SM ಕೃಷ್ಣ ಅವರು ಪರ್ಮಿಷನ್ ಮಾಡಿಕೊಟ್ಟಿದ್ದು. ಈಗ ಫೀ ಫಿಕ್ಸೇಷನ್ ಕೂಡ ಅವ್ರ ಕೈ ಕೊಟ್ಟುಬಿಟ್ರೆ ಸೊ 90% ಸೀಟ್ಸ್ಗಳನ್ನು ಅವ್ರು ಬೇಕಾದವ್ರಿಗೆ ಮಾರ್ಕೋಬೋದು. ಅಥವಾ ಹೇಳ್ಬೋದು ಮೀಸಲಾತಿನೇ ಕೊಡ್ತೀವಿ ಅಂತ ಹೇಳಿದ್ರೆ ಮೀಸಲಾತಿ ತೊಗೊಂಡವನು ಕೂಡ ಪ್ರತಿಭಾವಂತನಾಗಿದ್ದರೆ ಅವರು ವಿಧಿಸುವಂಥ ಶುಲ್ಕವನ್ನು ಕೊಡಲೇಬೇಕಾಗತ್ತೆ. ಆ ಶಕ್ತಿ ಎಷ್ಟು ಜನಕ್ಕಿದೆ? ಖಂಡಿತ ಇದು ಒಂದು ಕರಾಳವಾದಂಥ ಕಾಯ್ದೆಯನ್ನು ತರುವಂಥ ಪ್ರಯತ್ನವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನನಗೆ ಒಂದು ಅರ್ಥ ಆಗ್ತದೆ, ಈಗ ದೇಶಪಾಂಡೆ ಅವರು ಯಾಕೆ ಆ ಒಂದು ರೀತಿ ಮುಖ ಕೊಟ್ಟು ಮಾತಾಡ್ತಾರೆ ಈ ವಿಚಾರದಲ್ಲಿ? ಭಾಳ ಪುಂಖಾನುಪುಂಖ KPC ಅಧ್ಯಕ್ಷರಾಗಿದ್ದರು, ಮಿನಿಸ್ಟರ್ ಆಗಿದ್ದಾರೆ. ನಡಿಯಪ್ಪ ನಾನು ಕೂಡ್ತೀನಿ, ಎಲ್ಲ ತಜ್ಞರ ಜೊತೆ ಮೊಯ್ದೀನ್ ಇದ್ದಾರೆ, ಬೇರೆಯವರು ಇದ್ದಾರೆ, ಎಲ್ಲರ ಜೊತೆ ಕರೆದು ಒಂದು ನಿಮಿಷ ಅಲ್ಲ ಶಿಕ್ಷಣ ತಜ್ಞರ ಜೊತೆ ಪಾಲಕರ ಜೊತೆ ಕೂತು ಹೋಗಾರೆ ಒಂದು ನಿಮಿಷ ಅನಿವಾರ್ಯ ಇದೆ. ಹೇಳ್ತೀನಿ, ಇಲ್ಲಿ ಚರ್ಚೆ ಯಾರ ಜೊತೆ ಆಗಬೇಕು ಅಂದ್ರೆ ಕಾಲೇಜ್ ನಡೆಸೋರ ಜೊತೆ ಅಲ್ಲ. ಕಾಲೇಜ್ ಜೊತೆ ಚರ್ಚೆ ಆಗಿದೆ. ಪೋಷಕರ ಹತ್ರ ಇದೆ ಮಾಹಿತಿ. ನಾನು ಹೇಳೋದು ಪೋಷಕರ ಜೊತೆ ಚರ್ಚೆ ಆಗ್ತಾನಿಲ್ಲ, ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಚರ್ಚೆ ರಮೇಶ್ ಯಾರ ಜೊತೆ ಚರ್ಚೆ ಮಾಡಿದ್ರು ಅಂತ ಹಂಗಂತ ದೇಶಪಾಂಡೆ ಅವರ ಒಂದು ವಿಚಾರವನ್ನು ತಾವು ಎತ್ತಿದ್ದೀರಾ. ಎಲ್ಲಿ ಮನುಷ್ಯನಿಗೆ ಪಾಪ ಪ್ರಜ್ಞೆ ಕಾಡುತ್ತೋ, ನಾನು ಎಲ್ಲಿ ಗಿಲ್ಟಿ ಮಾಡಿದೆ ಅಂತ ಅನಿಸುತ್ತೋ ಸ್ವಾಭಾವಿಕವಾಗಿ ಪಲಾಯನ ಮಾಡೋಂಥದ್ದು ಅವನ ಪ್ರವೃತ್ತಿ ಆಗುತ್ತೆ. ದೇಶಪಾಂಡೆ ಅವರಲ್ಲಿ ಅದನ್ನೇ ಕಾಣೋದು ಸಾಧ್ಯ ಇದೆ. ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಮಾಡಬೇಕಾಗಿಲ್ಲ. ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇಲೆ ಏನು ಇದೊಂದು ಆ್ಯಕ್ಟ್ ಬಂದಿದೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಇವರು ಅನುಕೂಲಕ್ಕೆ ತಕ್ಕಂತೆ ಖಂಡಿತ ಮಾಡಿಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕಾಯ್ದೆನಲ್ಲಿ 3 ಜಡ್ಜ್ಮೆಂಟ್ನ ಇಂಟರ್ಪ್ರಿಟೇಷನ್ ಮಾಡಿ ಈ ಸಮಿತಿಗಳು ರಚನೆ ಮಾಡೋದು ಕೇಳಿದರೆ ಸುಪ್ರೀಂ ಕೋರ್ಟಿನ ಮೂಲ ಆಶಯ, ಆ ತೀರ್ಪಿನ ಮೂಲ ಆಶಯ ಇದನ್ನು ಕಂಟ್ರೋಲ್ ಮಾಡಿ ಕೆಳವರ್ಗದ ಜನಕ್ಕೆ ಒಂದು ಪ್ರವೇಶ ಸಿಗಬೇಕು ಮತ್ತೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅವರು ವೃತ್ತಿಪರ ಶಿಕ್ಷಣವನ್ನು ಮಾಡಬೇಕು ಅನ್ನೋದೇ ಮೂಲ ಆಶಯ, ಸುಪ್ರೀಂ ಕೋರ್ಟ್ನ ಮೂಲ ಆಶಯಕ್ಕೆ ಕೊಡ್ಲಿಪಟ್ಟು ಇದನ್ನ ಮೊದಲು ವಿರೋಧ ಮಾಡಿದ್ರೆ ಮೊಯ್ಲಿ ಅವರೇ. ಇಲ್ಲ ಮೊಯ್ಲಿ ಅವರು ಒಂದು ಕಮಿಟ್ಮೆಂಟ್ ಇದೆ, ವಿರೋಧ ಮಾಡ್ತಾ ಇದ್ದಾರೆ. ನಾನು ಸ್ವಾಗತ ಮಾಡ್ತೇನೆ, ನಾನು ಸ್ವಾಗತ ಮಾಡ್ತೇನೆ. 11 ಜಡ್ಜ್ಮೆಂಟ್ ಬಂದಾಗ ಅದು ಕೂಡ 6-5 ಒಂದು ಸಿಂಗಲ್ ಮೆಜಾರಿಟಿ ಜಡ್ಜ್ಮೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇದೆ, ಸ್ವಯಂ ಮೊಯ್ಲಿ ಅವರೇ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರನ್ನ ಭೇಟಿ ಮಾಡಿ ಇದನ್ನು ಸುಪ್ರೀಂ ಕೋರ್ಟ್ಗೆ ರೆಫರೆನ್ಸ್ ಮಾಡಿ 13 ಜಡ್ಜ್ ಬೆಂಚ್ ಜಡ್ಜ್ಮೆಂಟ್ ಆಗಲಿ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಇದು ಪುನರ್ ಪರಿಶೀಲನೆ ಆಗಬೇಕು ಅಂತ ಒಂದು ದೊಡ್ಡ ಪ್ರತಿಪಾದನೆ ಮಾಡಿದರು. ಭಾಳ ದುರಂತ ಅಂದರೆ ಏನಂದರೆ ಈ ದೇಶದ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿ ಅಂತ ಅಬ್ದುಲ್ ಕಲಾಂ ಅವರು ಕೂಡ ಈ ವಿಚಾರದಲ್ಲಿ ಮೌನವನ್ನು ವಹಿಸಿದರು. ಹೌದು, ಅದು ಬಹಳ ಬಹಳ ಬಟ್ ಇದ್ರ ಪರವಾಗಿ ವಕಾಲತ್ತು ವಹಿಸ್ಲಿಕ್ಕೆ ಯಾರು ಆಸಕ್ತಿ ಬರಲಿಲ್ಲ. ಸ್ವಯಂ ಅಬ್ದುಲ್ ಕಲಾಂ ಅವರೇ ಈ ವಿಚಾರದಲ್ಲಿ ಮೌನ ವಹಿಸಿರೋದು ಬಹುಶಃ ಅವರ ಏನು ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ತಾರೆ ಅದ್ರ ನನಗೆ ಅವರ ವ್ಯಕ್ತಿತ್ವ ಇದೊಂದರಲ್ಲಿ ನಾನು ಭಾಳ ಇಂಟರ್ಪ್ರಿಟ್ ಮಾಡೋ ಪ್ರಯತ್ನ. ಅದು 13 ಬೆಂಚ್ ಇಲ್ಲದೆ ಹೋಗಿದ್ರೆ ಇನ್ನೂ ಧೈರ್ಯವಾಗಿ ಶರದ್ ಯಾದವ್ ಒಂದು ಮಾತನ್ನು ಹೇಳಿದ್ರು, ಅಥವಾ ನಮ್ಮ ಮಣಿಶಂಕರ್ ಅಯ್ಯರ್ ಒಂದು ಮಾತು ಹೇಳಿದ್ರು. ಹೆಂಗೆ ಶಾಬಾನು ಪ್ರಕರಣ ಆದಾಗ ಸುಪ್ರೀಂ ಕೋರ್ಟ್ನ ಆದೇಶವನ್ನು ತಿರುಚಲಿಕ್ಕೆ ಕಾನೂನು ಬದಲಾವಣೆ ಆಯಿತು, ಅದೇ ಮಾದರಿಯಲ್ಲಿ ಈ ಪ್ರೊಫೆಷನಲ್ ಕಾಲೇಜ್ಗೂ ಕೂಡ ಕಾನೂನಿನ ಬದಲಾವಣೆ ಕೂಡ ಮಾಡಬೇಕು. ಪದೇ ಕಾವೇರಿ ನೀರನ್ನು ಬಿಡುವಾಗ ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ನೀರು ಬಿಡಿ ಅಂತ ಹೇಳಿದ್ರು ಕೂಡ ಆ ಸರ್ಕಾರ ಬಿಡೋಕ್ಕಾಗಲ್ಲ, ಅಷ್ಟೋ ಹೋರಾಟಗಳಾಗಿದ್ದಾವೆ. ಆದರೆ ಈ ವಿಚಾರದಲ್ಲಿ ಯಾಕೆ ಇಷ್ಟು ತರಾತುರಿ, ಇಷ್ಟು ರಾತ್ರೋರಾತ್ರಿ ಈ ತೀರ್ಮಾನಗಳಾಗ್ತಾ ಇದ್ದಾವೆ? ಬಹುತೇಕ ಮುಂದಿನ 2014-15ರಲ್ಲಿ ಇವರು ವಿಧಿಸುವಂಥ ದುಬಾರಿ ಶುಲ್ಕವನ್ನು ಕೊಟ್ಟೆ ಅಡ್ಮಿಷನ್ ಮಾಡ್ಕೊಳ್ಬೇಕಾ ರಾಜ್ಯದ ಬಡ
ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಬಹುತೇಕ ಸರ್ಕಾರಕ್ಕೆ ಪರ್ಯಾಯ ಮಾರ್ಗಗಳಿಲ್ವಾ? ಇದರಿಂದ ಬಚಾವಾಗಲಿಕ್ಕೆ ಕಾನೂನಾತ್ಮಕ ಹೋರಾಟ ಅಥವಾ ಅಪೀಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ? ನಾನು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ, ಮೊಯ್ದಿನ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.